ಅಂಗಳದಲ್ಲಿ ಇದೀಗ ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರ ಇರುವಂತದ್ದು. ಗಾಳಿ ಆಂಜನೇಯ ಸುಪರ್ದಿ ಯಾರಿಗೆ ಕೊಡಬೇಕು ಅನ್ನುವಂತಹ ವಿಚಾರ. ಆಡಳಿತ ಮಂಡಳಿ ಮತ್ತು ಮುಜರಾಯಿ ಇಲಾಖೆ ಮಧ್ಯೆ ಫೈಟ್ ನಡೀತಾ ಇದೆ. ಮೈಸೂರು ರಸ್ತೆಯಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇಗುಲ, ಆಡಳಿತ ಮಂಡಳಿ ಮತ್ತು ಮುಜರಾಯಿ ಇಲಾಖೆ ಮಧ್ಯೆ ಜಟಾಪಟಿ ನಡೀತಾ ಇದೆ. ಮೈಸೂರು ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲದ ಸುಪರ್ದಿ ಯಾರಿಗೆ ಸಲ್ಲಬೇಕು ಅನ್ನುವಂತಹ ವಿಚಾರವಾಗಿ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಟ್ರಸ್ಟ್ನಿಂದ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಪೀಠ ಅರ್ಜಿಯನ್ನ ವಿಚಾರಣೆ ನಡೆಸ್ತಾ ಇದೆ. ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಹೊರಬೀಳುತ್ತೆ. ಮಧ್ಯಂತರ ಆದೇಶ ಇಂದು ಕೋರ್ಟ್ನಿಂದ ಹೊರಬೀಳುತ್ತೆ. ಯಾರಿಗೆ ಇದರ ಸುಪರ್ದಿ, ಗಾಳಿ ಆಂಜನೇಯ ದೇವಸ್ಥಾನದ ಸುಪರ್ದಿ ಯಾರಿಗೆ ಸಲ್ಲಬೇಕು ಅಂತ ಹೇಳಿ, ಟ್ರಸ್ಟ್ಗೆ ಸಲ್ಲಬೇಕೋ ಅಥವಾ ಮುಜರಾಯಿ ಇಲಾಖೆಗೆ ಹೋಗ್ಬೇಕೋ? ಈ ಗಾಳಿ ಆಂಜನೇಯ ದೇವಾಲಯದ ಸುಪರ್ದಿ, ಅದರ ಸಂಪೂರ್ಣ ಆಡಳಿತದ ಜವಾಬ್ದಾರಿ ಯಾರ ಕೈಗೆ ಹೋಗ್ಬೇಕು ಅನ್ನುವಂತಹ ವಿಚಾರವಾಗಿ ಇವತ್ತು ಮಧ್ಯಂತರ ಆದೇಶ ಹೊರಬೀಳುತ್ತೆ. ವಾದ ಮತ್ತು ವಿವಾದವನ್ನ ಆಲಿಸಿದಂತಹ ಕೋರ್ಟ್ ಈ ಒಂದು ಆದೇಶವನ್ನ ಕಾಯ್ದಿರಿಸಿದೆ. ವಾದ ವಿವಾದವನ್ನ ಆಲಿಸಿ ಬಳಿಕ ತೀರ್ಪನ್ನ ಕಾಯ್ದಿರಿಸಿದೆ. ಇಂದು ಆ ತೀರ್ಪು ಹೊರಬೀಳುತ್ತೆ, ಮಧ್ಯಂತರ ಆದೇಶ ಹೊರಬೀಳುತ್ತೆ. ಏನಾಗಿರುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಯಾರ ಪರವಾಗಿ ಈ ಒಂದು ಆದೇಶ ಹೊರಗಡೆ ಬರಬಹುದು ಅಂತ ಹೇಳಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ದೇವಾಲಯಗಳ ಸುಪರ್ದಿಯನ್ನ ತಮಗೆ ಕೊಡಬೇಕು ಅಂತೇಳಿ ಮುಜರಾಯಿ ಇಲಾಖೆ ಅಂದ್ರೆ ಸರ್ಕಾರದ ಪರವಾಗಿ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅದು ಎಲ್ಲ ದೇವಾಲಯಗಳ ಸುಪರ್ದಿಯನ್ನು ಕೂಡ ಕೇಳೋದಿಲ್ಲ. ಯಾವ ದೇವಾಲಯಗಳಲ್ಲಿ ಹೆಚ್ಚಿನ ಇನ್ಕಮ್ ಇರುತ್ತಲ್ಲ ಆ ದೇವಾಲಯಗಳನ್ನ ಸುಪರ್ದಿಗೆ ಕೇಳುತ್ತೆ ಸರ್ಕಾರ. ಮುಜರಾಯಿ ಇಲಾಖೆ ಆ ದೇವಾಲಯಗಳನ್ನ ಸುಪರ್ದಿಗೆ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಭಕ್ತರ ಒಂದು ಆಕ್ರೋಶ ಆಗಿರುವಂಥದ್ದು. ಹಾಗೆ ಟ್ರಸ್ಟ್ಗಳು ಕೂಡ ಹೇಳುವಂಥದ್ದು ಅದೇ ವಿಚಾರ. ಯಾವುದಾದ್ರೂ ದೇವಾಲಯ ಒಂದು ರೀತಿಯಲ್ಲಿ ಜೀರ್ಣವಾದಂತಹ ವ್ಯವಸ್ಥೆಯಲ್ಲಿ ಇದ್ರೆ, ಒಂದು ರೀತಿಯಲ್ಲಿ ಇನ್ನು ಅದರ ರಿನೋವೇಷನ್ ಆಗಬೇಕು ಅಥವಾ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಅಥವಾ ಇನ್ಕಮ್ ತೀರಾ ಕಡಿಮೆ ಇರುವಂತಹ ದೇವಾಲಯಗಳನ್ನ ಸುಪರ್ದಿಗೆ ತೆಗೆದುಕೊಂಡು ಅದರ ಜೀರ್ಣೋದ್ಧಾರವನ್ನ ಮಾಡುವಂತಹ, ದೇವಾಲಯಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯನ್ನ ಹೆಚ್ಚು ಮಾಡುವಂತಹ, ದೇವಾಲಯದ ಉನ್ನತಿಗಾಗಿ ಪ್ರಯತ್ನ ಮಾಡೋದಿಲ್ಲ. ಅಂತಹ ದೇವಾಲಯಗಳನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೂ ಹೋಗೋದಿಲ್ಲ. ಇದು ಯಾವ ದೇವಾಲಯಗಳ ಸುಪರ್ದಿಯನ್ನ ಬೇಡುತ್ತೆ ಅಂತಂದ್ರೆ, ಯಾವ ದೇವಾಲಯಲ್ಲಿ ಕಾಣಿಕೆ ಡಬ್ಬಕ್ಕೆ ಹೆಚ್ಚೆಚ್ಚು ದುಡ್ಡುಗಳು ಬಂದು ಬೀಳ್ತಾ ಇರುತ್ತಲ್ಲ ಆ ದೇವಸ್ಥಾನದ ಸುಪರ್ದಿಯನ್ನ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡುತ್ತೆ.